ನಶ್ವಿಯಲ್ಲಿ ಮಾತ್ರ ಅಲ್ಲ, ಹಾವೇರಿಯ ಹುಲ್ಲತ್ತಿ ಗ್ರಾಮದಲ್ಲೂ ಕೂಡ ರಿಯಾಲಿಟಿ ಚೆಕ್ ಆಗಿದೆ. ಕಿತ್ತೋಗಿದೆ ಪೈಪು, ನೀರು ಸೋರಿಕೆ ಆಗ್ತಾ ಇದೆ. ಹಲವೆಡೆ ನೀರೇ ಇಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. ಹುಲ್ಲತ್ತಿ ಗ್ರಾಮದಲ್ಲೂ ಮನೆ ಮನೆಗೂ ನೀರು ಸಂಪರ್ಕ ಇಲ್ಲ. ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಹುಲ್ಲತ್ತಿ ಗ್ರಾಮಸ್ಥರು ದೂರು ಕೊಟ್ಟಿದ್ದಾರೆ. ಗುತ್ತಿಗೆದಾರರು, ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ನೀರು ಪೋಲಾಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಇದು ಗುತ್ತಿಗೆದಾರರು ಮಾಡಿರೋ ಕೆಲಸ, ಅದಕ್ಕೆ ಅಧಿಕಾರಿಗಳು ಕೊಟ್ಟಿರೋ ಸಾಥ್. ಹರ್ ಘರ್ ಗಂಗೆ ಹೆಸರಲ್ಲಿ ಚರಂಡಿಗೆ ಗಂಗೆನ ಚೆಲ್ತಾ ಇದ್ದಾರೆ. ಲೋಕಾಯುಕ್ತಕ್ಕೆ ಈಗಾಗಲೇ ಹುಲ್ಲತ್ತಿ ಗ್ರಾಮಸ್ಥರು ದೂರು ಕೊಟ್ಟಿದ್ದಾರೆ. ಪ್ರತಿ ಮನೆಗೂ ಕೂಡ ನೀರು ತಲುಪಬೇಕು ಅನ್ನೋ ಮಹತ್ವದ ಯೋಜನೆ ಇದು. ಇಲ್ಲಿ ಕೊಳ್ಳೆ ಹೊಡೆದಿರೋದು ಯಾವ ರೀತಿ ಅನ್ನೋದು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ರಟ್ಟಿಹಳ್ಳಿ ತಾಲೂಕು ಹುಲ್ಲತ್ತಿ ಗ್ರಾಮದಲ್ಲೂ ಕೂಡ ಜಲಜೀವನ್ ಮಿಷನ್ JJM ಏನಿದೆ ಅದು ಅವ್ಯವಹಾರ ಆಗಿದೆ ಅನ್ನುವಂಥ ಆರೋಪಗಳು ಕೇಳಿಬಂದಿದೆ. ಅಂದರೆ ಅಲ್ಲಲ್ಲಿ ಲೀಕೇಜ್ ಆಗ್ತಾ ಇದೆ, ಕಾಮಗಾರಿಗಳು ಸರಿಯಾಗಿಲ್ಲ, ಮತ್ತು ಸಾಕಷ್ಟು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಈ ಒಂದು ಕಾಮಗಾರಿಯಲ್ಲಿ ಸಾಕಷ್ಟು ದುರುಪಯೋಗ ಆಗಿದೆ ಅನ್ನುವಂಥ ಆರೋಪವನ್ನು ಗ್ರಾಮಸ್ಥರು ಮಾಡ್ತಿದ್ದಾರೆ. ನಾನು ಮಾತನಾಡಿಸ್ತೀನಿ. ಇಲ್ಲಿ ಹುಲ್ಲತ್ತಿ ಗ್ರಾಮದ ಗ್ರಾಮಸ್ಥರು ಮಾತಾಡ್ತಾರೆ. ಸರ್, ಇಲ್ಲಿ ಎಷ್ಟು ಕೋಟಿ ಕಾಮಗಾರಿ ನಡೆದಿತ್ತು, ಏನೇನು ಸಮಸ್ಯೆಗಳಾಗಿದೆ? ಈಗ 2,84,00,000 ನಮ್ಮ ಒಂದು ಹಳ್ಳಿಗೆ ಆಗಿದೆ ರೀ, ಹುಲ್ಲತ್ತಿ ಗ್ರಾಮಕ್ಕೆ. ಆದ್ರೆ ಕ್ವಾಲಿಟಿ ಸರಿಯಿಲ್ಲ, ಕ್ವಾಲಿಟಿ ಡೂಪ್ಲಿಕೇಟ್. ಆಮೇಲೆ ಕರೆಕ್ಟಾಗಿ ಕೆಲಸ ಆಗಲಿಲ್ಲ ಅಂದ್ರೆ 6 ತಿಂಗಳು ಮುಗಿಯೋದು 3.5-4 ವರ್ಷ ಆಯ್ತು. ಈಗಾದರೂ ಸಂಪೂರ್ಣಗೊಂಡಲ್ಲ. ನಾವು PDO ಯಾಕೆ ನೀರು ಬರಲ್ಲ ಕೇಳಲ್ಲ ಅಂದ್ರೆ, ನಾವು ಲೋಕಾಯುಕ್ತಕ್ಕೆ ಮಾಡಿದ್ರೆ ಅವರು ಹ್ಯಾಂಡ್ ಓವರ್ ತೊಗೊಂಡಾರ. PDO ಅವ್ರವರಲ್ಲೇ ಇದು ಮಾಡಿ ಹ್ಯಾಂಡ್ ಓವರ್ ತೊಗೊಂಡಾರ. ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಅವ್ಯವಹಾರ ಭಾಳ ಇದೆ. ಆದ್ರೆ ನಾವು JJM ಒಂದು ನೀರಿಂದ ಇದು ಕೊಟ್ಟಂಥ ಕೇಂದ್ರ ಸರ್ಕಾರ ಕೊಟ್ಟಂಥ ಇದನ್ನು ತೊಗೋಬೇಕು. ಮನೆಗೆ ನೀರಿಂದ ಹಿಂಗೆ ಸಮಸ್ಯೆ ಆಗಕತ್ತೈತಿ ಎಂದು ನಾವು ಮುಂದರ್ದು ಹೋಗಿದ್ದೇವೆ. ಇದನ್ನು ಲೀಕೇಜು ಭಾಳ ಕಡೆ ಲೀಕೇಜ್ ಇದೆ, ಭಾಳ ಕಡೆ ಪೈಪ್ ಹೊಡಿತಾವು. ನಾವು ಇಲ್ಲಿ ಹೊಡೆದವು ಅಂದ್ರೆ ನಾವೇನು ಮಾಡಬೇಕು ಅಂತಾರೆ. ಹೀಗೆಲ್ಲ ಸಮಸ್ಯೆ ಅದಾವು. ಇದು ನಮಗೆ ಸರಿಪಡಿಸ್ಕೊಡ್ಬೇಕು. ನಾವು ಲೋಕಾಯುಕ್ತಕ್ಕೆ ಮಾಡಿದ್ರು ನಮಗೇನು ಇದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಸುಮ್ಮನೆ ನಮ್ಮನ್ನು ಕರ್ಸೋದು, ಬರೋದು, ಹೋಗೋದು, ದೂರದಾರನ ಹಂಗೆ ವಿಚಾರಣೆ ಮಾಡಿದ್ವಿ ಅನ್ನೋದು. ಇದನ್ನು ಬಿಟ್ಟರೆ ಏನಿಲ್ಲ. ಇದು ಕೇಂದ್ರ ಮಟ್ಟ ಮುಟ್ಟಬೇಕು. ಇದು ನಮಗೆ ಚೆನ್ನಾಗಿ ಕೆಲಸ ಆಗಬೇಕು. ಸರ್, ಈಗ ಮನೆಗೆಲ್ಲ ನೀರು ಬರ್ತಿದೆಯಾ ಕರೆಕ್ಟಾಗಿ, ಅಥವಾ ಎಲ್ಲ ಸಫಿಷಿಯೆಂಟಾಗಿ ಬರಲ್ವಾ? ಬರ್ತಾ ಇಲ್ಲ ಸರ್, ಒಂದು ನಳನೂ ಹಚ್ಚಿಲ್ಲ. ಆಮೇಲೆ ಈಗ ಅದು ನೆಲ್ಲಿಗೇನು ಪೈಪ್ ಹಚ್ಬೇಕಲ್ಲ, ಅದಕ್ಕೆ JI ಪೈಪ್ ಯೂಸ್ ಮಾಡಿ ಕಾಲುವೆಯಿಂದ ಅದನ್ನ ಫ್ಯಾಬ್ರಿಕೇಟ್ ಮಾಡಿ ಮುಂದೆ ನೀರು ಕೊಡಬೇಕು ಅಂತ ಭಾಳ ಪ್ರೊಸೀಜರ್ಗಳನ್ನು ಕಡಿತಗೊಳಿಸಿ ತಮಗೆ ಲಾಭದಾಯಕವಾಗಿ ಮಾಡಿಕೊಂಡು ಈ ನೀರನ್ನು ಗ್ರಾಮಸ್ಥರಿಗೆ ಹಂಚಿಕೆ ಮಾಡಿಕೊಂಡಿದ್ದಾರೆ. ಆದರೆ ಯಾವುದೇ ರೀತಿಯ ನೀರುಗಳು ಬರ್ತಾ ಇಲ್ಲ. ಅದಕ್ಕೆ ಮೇನ್ ಉದಾಹರಣೆ ನಾವೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.